ಸ್ಟೂಡೆಂಟ್ಸ್ 4 ಅಂಕದ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಈಗಾಗಲೇ ನಾವು 1 ಅಂಕದ 2 ಅಂಕದ ಹಾಗೂ 3 ಅಂಕದ ಪ್ರಶ್ನೆಗಳನ್ನೆಲ್ಲ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಈಗ 4 ಅಂಕದ ಪ್ರಶ್ನೆಗಳು 4 ಪ್ರಶ್ನೆಗಳಿರ್ತವೆ, ಸುಲಭನೂ ಇರ್ತವೆ, ಮಾಡ್ಬೋದು ನೀವು ಲೆಕ್ಕನ. ಅದರಲ್ಲೇ ಮೊದಲನೇದಾಗಿ ನೋಡಿ, ಬಹುತೇಕ ನಾನು ಭಾಳ ಸರಿ ಹೇಳಿದ್ದೀನಿ, 34ನೇ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಂಗಿರುತ್ತೆ? ನಕ್ಷೆಗೆ ಸಂಬಂಧಪಟ್ಟಂಗಿರುತ್ತೆ. ಶಫಲ್ ಆದರೆ, ಆಕಸ್ಮಿಕ ಶಫಲ್ ಆದರೆ ನಾನು ಜವಾಬ್ದಾರಿ ಎಲ್ಲ ಹೇಳ್ತಿದ್ದೀನಿ ಅಷ್ಟೇ. ಮ್ಯಾಕ್ಸಿಮಮ್ ನೀವು ಬೇಕಿದ್ರೆ ಫಾಲೋ ಅಪ್ ನೋಡಿ, ಬೇಕಿದ್ರೆ ಹಿಂದಿನ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೋಡಿ, ಆ ರೀತಿಯೇ ಇರುತ್ತೆ. ಓಕೆನಾ? ಈಗ ಇಲ್ಲಿ ಏನು ಮಾಡಬೇಕು, ನಾನಿಲ್ಲೊಂದು ಕಾರ್ಟೇಷಿಯನ್ ಪ್ಲೇನ್ನ ಹಾಕ್ಕೊಂಡಿದ್ದೀನಿ ಸುಮ್ಮನೆ, ಯಾಕಂದರೆ ಈಗ ನೀನು ಲೆಕ್ಕ ಮಾಡಿ ತೋರಿಸಿಕ್ಕೆ ನಾನು ಮತ್ತೆ ನಕ್ಷೆ ತಗೊಳಕ್ಕಾಗಲ್ಲ ಅಂತ ನಾನೇ ಇಲ್ಲೊಂದು ರಫಾಗಿ ಹಾಕಿದ್ದೀನಿ. ಓಕೆನಾ? ಈಗ ಮೊದಲನೇದಾಗಿ ಲೆಕ್ಕ ಮಾಡ್ಕೋಬೇಕು. ಸೊ ಸಮೀಕರಣಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕ ಮಾಡ್ಕೊಳ್ಳೋದಾದರೆ x + y = 5. ಎರಡನೇ ಸಮೀಕರಣನೇ ತಗೊಂಡೆ, ಸ್ವಲ್ಪ ಈಸಿ ಇರುತ್ತಲ್ವ, ಅದಕ್ಕೆ ನಾನು ಯಾವುದೇ ಲೆಕ್ಕನೇ ಮಾಡೋಂಗಿಲ್ಲ, ಹಾಗೇ ಮಾಡ್ಬೋದಲ್ವಾ, ಹಾಗಾಗಿ. ಸೊ xy ಎರಡು ಬೆಲೆಗಳು ಸಾಕು ನನಗಿದು, ಈ ಲೆಕ್ಕ ಈಸಿಯಾಗಿರುತ್ತೆ. ಹಾಗಾಗಿ ಎರಡು ಬೆಲೆಗಳಿಂದನೇ ನಾನು ಏನು ಮಾಡ್ಬೋದು, ಒಂದು ಸರಳ ರೇಖೆನ ಸುಲಭವಾಗಿ ಎಳಿಬೋದು. ಯಾವುದನ್ನಾದರೂ ಎಳಿಬೋದು. ಏನಾದರೂ ಕನ್ಫ್ಯೂಷನ್ ಆದರೆ ಕನ್ಫರ್ಮೇಷನ್ಗೆ ಇನ್ನೊಂದು ಬಿಂದುವನ್ನ ಮಾಡ್ಕೊಂಡು ನೀವು ಇದು ಮಾಡಿ. x 0 ಆದರೆ ನಾನು ಲೆಕ್ಕನೇ ಮಾಡೋದು ಬೇಡ, ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. x 0 ಆದರೆ y ಏನಾಗ್ತಾ ಇದೆ? 5 ಆಗುತ್ತೆ. y 0 ಆದರೆ ನೋಡಿದ್ರೆ y ನ ಕ್ಲೋಸ್ ಮಾಡ್ಕೊತೀನಿ, ಉಳಿಯೋದೇನು? x = 5. ಹಾಗಾದ್ರೆ ಏನು ಪಾಯಿಂಟ್ಸ್ ಅವು? 0, 5 ಮುಗಿದೋಯ್ತು. ಒಂದು ಪಟ್ಟಿ ರೆಡಿ ಆಯಿತು, ಒಂದು ಅಂಕ ಬಂದೋಯ್ತು. ಇಷ್ಟು ಸುಲಭವಾಗಿ ಒಂದು 4 ಅಂಕನ ನಾವು ಪಡಿಬೋದು ಅಂದರೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡೋಣ. ಓಕೆನಾ? ಈಗ ಪಾಯಿಂಟ್ ಗುರ್ತಾಕೋಣಂದ್ರೆ 0, 5. ಸೊ y ಅಕ್ಷದಲ್ಲಿ 0, x ಅಕ್ಷದಲ್ಲಿ ಬರುತ್ತೆ ಇನ್ನೊಂದು 5, 0. ಸೊ ಏನು ಮಾಡೋದು? 5, 0 ಅವೆರಡೂ ಕೂಡ ನೀವು ಕನ್ಫ್ಯೂಷನ್ ಆಗೋದೇ ಬೇಡ. ಇನ್ನೊಂದನ್ನು ಪಾಯಿಂಟ್ ಗುರ್ತಾಕೊಂಡು ಇನ್ನೊಂದ್ಸರಿ ಲೈನ್ ಕನ್ಫ್ಯೂಷನ್ ಆಗೋದೇ ಬೇಡ. ನನಗಿದ್ರೆ 2 ಬಿಂದುಗಳು ಗುರ್ಸ್ಕೊಂಡಿದ್ರೆ ಸರಳ ರೇಖೆನ ಹೇಳ್ಬಿಡ್ರಿ. ಓಕೆನಾ? ಸರಳ ರೇಖೆ ಹೇಳೇನು? ಇದು ರಫ್ ಸ್ಕೆಚ್ಚು, ನಾನು ಯಾವುದೇ ಸ್ಕೇಲ್ನ ರೂಲರ್ ಯೂಸ್ ಮಾಡ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನಗೆ ಕಲಿಕೆ ಇಂಪಾರ್ಟೆಂಟು. ಓಕೆನಾ? ನನಗಿದು ಈ ರೀತಿ ಈ ಕ್ರಮ ಅಂತ ಗೊತ್ತಾಗಬೇಕು ಅಷ್ಟೇ. ಸೊ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ನಕ್ಷೆ ಹೇಳ್ಬಿಟ್ಟೆ. ಯಾವುದು? x + y = 5 ಅನ್ನೋ ಒಂದು ಸಮೀಕರಣಕ್ಕೆ ಒಂದು ಸರಳ ರೇಖೆಯನ್ನು ಹೇಳ್ದೆ. ಹಾಗಾದ್ರೆ ಇನ್ನೊಂದು ಲೆಕ್ಕ ಮಾಡೋಣ. ಈಗ ಯಾವುದು ಇನ್ನೊಂದು? x + 2y = 8. ಈಗ ಅದನ್ನು ನೇರವಾಗಿ ಬರ್ದಂಗೆ ನಾವು ಬರೆಯೋಕ್ಕೆ ಬರಲ್ಲ, ಅವಾಗ ಲೆಕ್ಕ ಮಾಡ್ಕೊಂಡ್ರೆ ಆಯ್ತು. ಸೊ ನಾನು ಹೇಳಿದ್ದೀನಿ, ಯಾವಾಗಲೂ ಹಿಂಗೆ ವರ್ಟಿಕಲಾಗಿ ಹಾಕೊಳ್ಳಿ, ಹಂಗಾದ್ರೆ ನಿನಗೆ ಒಂಚೂರು ಕನ್ಫ್ಯೂಷನ್ ಆಗಲ್ಲ ಬಿಂದುಗಳನ್ನ ಗುರ್ಸ್ಕೊಳಕ್ಕೆ. ಮೊದಲನೇದಾಗಿ ನಾನು ಯಾವುದಕ್ಕೆ ಬೆಲೆ ಕೊಡ್ರಿ ಅಂತ ಹೇಳಿದ್ದೀನಿ. ಎಕ್ಸಿಗೆ ಕೊಟ್ಟರು ಬರುತ್ತೆ, ವೈಗೆ ಕೊಟ್ಟರು ಬರುತ್ತೆ. ಸ್ವಲ್ಪ ಸುಲಭ ಆಗಬೇಕು ಅಂತಂದರೆ ಯಾವುದಕ್ಕೆ ಸಂಖ್ಯಾ ಸಾಗುಣಕ ಒಂದನ್ನು ಹೊರತುಪಡಿಸಿರುತ್ತೋ ಅದಕ್ಕೆ ಕೊಟ್ಟರೆ ಬೆಟರು. ಮೊದಲನೇದಾಗಿ ಏನು ಕೊಡೋಣಪ್ಪ? ವೈಗೆ ಬೆಲೆ ಕೊಡೋಣ, ಎಕ್ಸಿಗೆ ಕೊಡೋಣ. ವೈಗೆ ಏನು ಕೊಡೋಣ? 0 ಕೊಡ್ಕೊಂಬೋಣ, ಈಸಿಯಾಗಿ ಹೋಗ್ಬಿಡು. ಅವಾಗ ನೋಡಿ ಜಸ್ಟ್ ಕ್ಲೋಸ್ ಮಾಡ್ಕೊಳ್ಳಿ, ಲೆಕ್ಕ ಮಾಡಂಗಿಲ್ಲ. ಇದಕ್ಕೂ x = 8 ಬಂದೋಯ್ತು. ಅರ್ಥ ಆಗ್ತದೆಯಾ? ಈಗ y = 1 ಕೊಟ್ಟರೆ ಲೆಕ್ಕ ಮಾಡಬೇಕೀಗ. x + 2 = 8. x = 8 + 2 ಆ ಕಡೆಗೆ ಹೋದರೆ -2, x = 6. ಇದಕ್ಕೆ ಇನ್ನೊಂದು ಬೆಲೆನ ಕಂಡುಹಿಡ್ಕೊಳ್ಳೋಣ. ಒಂದಾದ್ಮೇಲೆ ಕ್ರಮವಾಗಿ ಎರಡೇ ಕೊಡಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ದೂರ ಕೊಟ್ಕೊಂಡ್ರೆ ನಿನಗೆ ಸರಳ ರೇಖೆ ಸ್ಪಷ್ಟವಾಗಿ ಕಾಣುತ್ತೆ. ಇನ್ನೊಂದು ಯಾವ್ದು ಕೊಡ್ಕೊಳ್ಳೋಣಪ್ಪ? x 3 ಕೊಡ್ಕೊಳ್ಳೋಣ ಒಂಚೂರು ಮುಂದಕ್ಕೆ. ಅವಾಗ ಏನಾಗುತ್ತೆ? x + 2 × y ಅಂದರೆ 3 = 2. ಸರಿ, 8. x + 2 × 3 6 = 8. x = 8 - 6 ಏನಾಗುತ್ತೆ? 2. ಅಂದರೆ 3 ಕೊಟ್ಟಾಗ ಏನು ಬಂತು? 2 ಬಂತು. ಈ ಎಲ್ಲ ನಿರ್ದೇಶಾಂಕ ಬೆಲೆಗಳನ್ನ ಒಂದ್ಸರಿ ಗುರ್ತು ಮಾಡ್ತೆ. 8, 0, 6, 1, 2, 3. ಈಗ ಇವು ಇಷ್ಟನ್ನು ಏನು ಮಾಡೋಣ? ನಕ್ಷಲೆ ಗುರ್ತು ಮಾಡೋಣ. ಓಕೆನಾ? ಓಕೆ, ಬಿಂದುಗಳನ್ನ ಗುರ್ತಾದರೆ 8, 0 ಈಗಾಗಲೇ ನಾನು ಗುರುತಿಸ್ದೆ. ಆನಂತರ 6, 1 ಬರ್ಕೊಂಡ್ಬಿಡ್ತೀವಿ. 6, 1. ನೆಕ್ಸ್ಟು 2, 3. ಸೊ x ಅಕ್ಷದಲ್ಲಿ 2, y ಅಕ್ಷದಲ್ಲಿ 3. ಸೊ ಈ 3 ಬಿಂದುಗಳನ್ನ ಸೇರಿಸಿ ನಾನೇನು ಮಾಡೋಣ? ಒಂದು ಸರಳ ರೇಖೆಯನ್ನು ಎಳೆಯೋಣ. ಬಂತು. ಸೊ ಯಾವ ಸಮೀಕರಣ ಅಂತ ಬೇಕಿದ್ರೆ ಬರ್ಕೋಬೋದು ನೀನು. ಯಾವ ಸಮೀಕರಣ ಅದು? x + 2y = 8. ಈಗ ಇವೆರಡೂ ಕೂಡ ಎಲ್ಲಿ ಛೇದಿಸಿದವೋ ಆ ಪಾಯಿಂಟೇ ನನಗೆ ಪರಿಹಾರ ಆಗಿರುತ್ತೆ. ಬೇರೆ ಕಲರಲ್ಲಿ ಗುರುತಿಸ್ತೀನಿ ನಾನು, ಒಂದು ಸ್ವಲ್ಪ ನಿಮಗೆ ಸ್ಪಷ್ಟವಾಗುತ್ತೆ ಅಂತ. ಓಕೆನಾ? ಸೊ
ಸೊ ಎಕ್ಸ್ ನಿರ್ದೇಶಾಂಕ ಏನಿದೆಯಪ್ಪ, ಎಕ್ಸ್ ನಿರ್ದೇಶಾಂಕ. ಸೊ ಇಲ್ಲಿ ಈ ನಿರ್ದೇಶಾಂಕ ಬಿಂದುನ ಫಸ್ಟ್ ಗುರ್ಸೋಣ. ಎಲ್ಲಿ ಛೇದಿಸಿದವು 2,3. ಅಲ್ಲಿಗೆ ಎಕ್ಸ್ ಈಕ್ವಲ್ಸ್ ಬೆಲೆ ಬರೀಬೋದು. ಎಕ್ಸ್ ಈಕ್ವಲ್ಸ್ 2, ವೈ ಈಕ್ವಲ್ಸ್ 3. ಓಕೆನಾ? ಸುಲಭವಾಗಿ 4 ಅಂಕಗಳನ್ನು ಹೊಡಿಬಹುದಾದಂಥ ಪ್ರಶ್ನೆ, ಯಾರೂ ಕೂಡ ಮಿಸ್ ಮಾಡ್ಕೋಬಾರ್ದು. ಅರ್ಥ ಆಯ್ತಲ್ಲ ನಕ್ಷೆ? ಓಕೆ, ನೀವು ನಕ್ಷೆ ರಚಿಸ್ತೀರಾ? ಓಕೆ, 37ನೇ ಪ್ರಶ್ನೆಗೆ ಹೋಗೋಣ. ಸೊ 38,808 cm3 ಘನಫಲವನ್ನು ಹೊಂದಿರುವ ಒಂದು ಗೋಳವನ್ನು 2 ಅರ್ಧಗೋಳಗಳನ್ನಾಗಿ ಕತ್ತರಿಸಿದೆ. ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಾನು ಕ್ವಶನ್ ಅಂಡರ್ಲೈನ್ ಮಾಡಿದ್ದೀನಿ. ಇದು ಬೇರೆ ಬೇರೆ ಪ್ರಶ್ನೆಗಳಿರೋದ್ರಿಂದ ನಿಮಗೆ ಕನ್ಫ್ಯೂಸ್ ಮಾಡಬಾರ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಗೋಳದ ಘನಫಲವನ್ನು ಮಾಡಿದ್ದಾರೆ. ಅದನ್ನು 2 ಗೋಳು ಅಂದರೆ 2 ಅರ್ಧಗೋಳಗಳಾಗಿ ಕಟ್ ಮಾಡಿದರೆ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 4 ಅಂಕದ ಪ್ರಶ್ನೆಗೆ ಹೋದರೆ ಇದು ಸುಲಭ ಅಂತ ನಾವು ಭಾವಿಸ್ಬೋದು. ಮೊದಲನೇದಾಗಿ ಏನು ಮಾಡೋಣ, ಈ ಗೋಳದ ಘನಫಲವನ್ನು ಬಳಸಿ, ಅರ್ಥ ಆಗ್ತಿದೆಯಾ, ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಳೋಣ. ಯಾಕೆಂದರೆ ನನಗೆ ನೆಕ್ಸ್ಟ್ ಯಾವುದು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ನನಗೇನು ಬೇಕು, ತ್ರಿಜ್ಯದ ಅಳತೆ ಗೊತ್ತಿರಬೇಕು. ಇಲ್ಲಿ ತ್ರಿಜ್ಯದ ಅಳತೆ ಕೊಟ್ಟಿಲ್ಲ. ಹಾಗಾಗಿ ಪರಿಹಾರ ಬರ್ಕಂತೀಯ, ಪರಿಹಾರ ಬರ್ಕ. ಏನಪ್ಪ, ಗೋಳದ ಘನಫಲ ಕೊಟ್ಟಿದ್ದಾರೆ 38,808 ಸೆಂಟಿಮೀಟರ್. ಸರಿ, ನಿನಗೆ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು. ಅದನ್ನೇ 4/3 ಪೈ 4/3 ಪೈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 38,808. ಇಲ್ಲಿ ಚಾಲೆಂಜ್ ಹಿಂಗಿರೋದೆ ತ್ರಿಜ್ಯ ಕಂಡಿಡ್ಕೊಳ್ಳೋದು. 4 ಅಂಕಕ್ಕೆ ನಿಮಗೆ ಚಾಲೆಂಜ್ ಕೊಟ್ಟಿರೋದೆ ಅದೊಂದು. ಅದು ಕಂಡಿಡ್ಕೊಂಡ್ರೆ ನೋಡ್ಕೊಂಡು ಸುಲಭವಾಗಿ ಮಾಡ್ತೇವೆ. ಸೊ ಈಗ ಏನಾಗುತ್ತೆ, ಇಲ್ಲಿ ಪೈ ಬೆಲೆ ಕೊಟ್ಟಿಲ್ಲ ಅಂತಂದರೆ ನಾನು 22/7 ತೆಗೆದುಕೊಂಡು. ಓಕೆನಾ? ಬರ್ಕ 4/3 ಇಲ್ಲೇ ಮುಂದೆ ಬರಿತಾ ಇದ್ದೀನಿ. ಇಂಟು ಪೈ ಅಂದರೆ 22/7 ಇಂಟು ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 38,808. ಓಕೆನಾ? ಈಗ ಈ 4/3 ಇಂಟು 22/7 ವಸ್ತುನ ಆ ಕಡೆಗೆ ಕಳಿಸ್ಬೇಡ. ಓಕೆನಾ? LHS ದಾಟ್ ಆ ಕಡೆಗೆ ಹೋದ್ರೆ RHS ದಾಟ್ ನೋಡಿ, ಇದು ಇಂಟು ಇದ್ದಾಗ ಆ ಕಡೆಗೆ ಹೋದರೆ ಡಿವೈಡೆಡ್ ಬೈ ಆಗುತ್ತೆ. ಡಿವೈಡೆಡ್ ಬೈ ಆಗೋದನ್ನು ಮತ್ತೆ ಅದನ್ನು ವ್ಯುತ್ಕ್ರಮ ಮಾಡಿದರೆ ಇಂಟು ಆಗುತ್ತೆ. ಹಾಗಾಗಿ ಇವುಗಳನ್ನು ಆ ಕಡೆಗೆ ಬರ್ಕೊಳ್ಳೋವಾಗ ವ್ಯುತ್ಕ್ರಮ ಮಾಡಿ ಬರ್ತಾಯಿತ್ತು, ರೆಸಿಪ್ರೋಕಲ್ಸ್ನ ಬರ್ತಾಯಿತ್ತು. ಈಗ ಏನಾಗುತ್ತೆ, ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 38,808 ಇಂಟು 4/3 ಇರೋದು ಈ ಕಡೆಗೆ ಬಂದಾಗ 3/4, 22/7 ಇರೋದು ಈ ಕಡೆಗೆ ಬಂದಾಗ 7/22. ಈ ರೀತಿ ಕೊಟ್ಟಿದ್ದಾರೆ ಅಂದರೆ ಭಾಗ ಆಗುವಂತಹ ಸಂಖ್ಯೆಗಳನ್ನೇ ಸಾಮಾನ್ಯವಾಗಿರ್ತವೆ. ಓಕೆನಾ? ಇವನ್ನೆಲ್ಲ ಗುಣಿಸಿ ಮತ್ತೆ ಅದನ್ನೆಲ್ಲ ಭಾಗಿಸಿ ಈ ಥರ ಏನಿರಲ್ಲ. ಎಲ್ಲೆಲ್ಲಿ ಭಾಗ ಆಗುತ್ತೆ ಸುಲಭವಾಗಿ ಭಾಗಿಸೋಣ ಮೊದಲನೇದಾಗಿ. ಓಕೆ, ಮೊದಲನೇದಾಗಿ 2 ಮೇಲೆ ಕೆಳಗೆ ಅಂಶ ಮತ್ತು ಛೇದದಲ್ಲಿ ಸರಿ ಸಂಖ್ಯೆ ಇರೋದ್ರಿಂದ 2ರಿಂದ ಭಾಗಿಸೋಣ ನೋಡಿ. ಓಕೆನಾ? 2ರಿಂದ ಭಾಗಿಸೋದು 2 1 2 18 ಆಯಿತು. 2 9 2 4 2 0 2 4 ತಿರುಗಿ ಇದೇನಾಗುತ್ತೆ 2 2. ಮತ್ತೆ ಸರಿ ಸಂಖ್ಯೆ ಉಳಿತು, 2ರಿಂದ ಭಾಗಿಸೋಣ. 2 1 2 9 18 1 14 2 7 14 0 2 2. ಓಕೆನಾ? ಇಲ್ಲಿಗೆ 9,702. ಇಲ್ಲಿ ಕೆಳಗೆ ಇನ್ನೊಂದು ಸರಿ ಸಂಖ್ಯೆ ಇರೋದ್ರಿಂದ ಮತ್ತೆ ನೀನು ಏನು ಮಾಡ್ಬೋದು, 2ರಿಂದ ಭಾಗಿಸ್ಬೋದು. ಓಕೆನಾ? ಭಾಗಿಸೋಣ 2 11. ಓಕೆನಾ? ಭಾಗಿಸೋದಾದರೆ ಇಲ್ಲಿ ಇದೇ ಇರೋದ್ರಿಂದ ಒಂಚೂರು ಈ ಕಡೆಗೆ ಬರ್ಕೊಂತೀನಿ, ಇನ್ನೊಮ್ಮೆ ಬರ್ಕೊಂತೀನಿ. ಅದನ್ನೇ ಮತ್ತೊಮ್ಮೆ ಬರೆದಿದ್ದೀನಿ ಅಷ್ಟೇ. 2ರಿಂದ ಭಾಗಿಸೋಣ. 2 11 2 4 8 2 8 16 2 5 10 2 9. ಓಕೆನಾ? ತಿರ್ಗಿ ಈ 11 4,851 ಐತಿದ್ರೆ ಒಂದು ಸರಿ ಈಗ ಇವೆರಡು ಬೆಸ ಸಂಖ್ಯೆ ಬಂತು, ಬಟ್ 11 ಅವಿಭಾಜ್ಯ ಸಂಖ್ಯೆ, ಹಾಗಾಗಿ ಅದು ಇನ್ನೊಂದು ಸಂಖ್ಯೆಯಿಂದ ಭಾಗ ಆಗಲ್ಲ. ನಾವು ಬೆಟರ್ 11ರಿಂದಲೇ ಇದು ಭಾಗ ಆಗುತ್ತಾ ಒಂದ್ಸರಿ ಚೆಕ್ ಮಾಡ್ಬೋದು. ನೋಡ್ರಿ 11 4 44, 4 ಉಳಿಯುತ್ತೆ 45 ಆಗುತ್ತೆ, ಭಾಗ ಆಗುತ್ತೆ. 11ರಿಂದಲೇ ಭಾಗಿಸ್ತೀವಿ. 11 1 11 4 44,
45, 4 1 11. ಸೊ ಉಳಿದಿದ್ದೇನು 441 ಇಂಟು 3 ಇಂಟು 7 ಏನು 21. ಹೆಂಗೆ ಕೊಟ್ಟಿರ್ತಾರೆ ಅಂದರೆ ಸಾಮಾನ್ಯವಾಗಿ ಅಲ್ಲೇ ಸುಳಿವನ್ನ ಬಿಡ್ಕಂತ ಕೊಟ್ಟಿರ್ತಾರೆ. ಪ್ರಶ್ನೆಗಳು ಹೇಗಿರ್ತವೆ ಅಂದರೆ ಸುಳಿವು ಅಲ್ಲೇ ಇರ್ತವೆ ನಿಮಗೆ, ಅದನ್ನು ಹುಡುಕ ಅಂತ ತಾಳ್ಮೆ ನಿಮ್ಮಲ್ಲಿ ಇರಬೇಕಷ್ಟೆ. ಹೇಗೆ ಅಂತಂದರೆ ಇಲ್ಲಿರ್ತಕ್ಕಂಥದ್ದು ಆರ್ ಕ್ಯೂಬ್ ಇದು 441 ಇಂಟು 21. 441 ಅಂದ ತಕ್ಷಣ ನಿನಗೆ ಸೆಂಟಿಮೆಂಟ್ ಇರಬೇಕು, ಮ್ಯಾಥಮೆಟಿಕಲ್ ಸೆಂಟಿಮೆಂಟ್, ಗಣಿತದ ಒಂದು ಇದಿರ್ತಕ್ಕಂಥದ್ದು. ಸೆಂಟಿಮೆಂಟಿಗೆ ಏನು ಅಂತ ನೋಡಪ್ಪ ಕನ್ನಡದಲ್ಲಿ, ಭಾವನೆ ಅಂತಲೇ ಅನ್ಕೋಬೋದು. ಓಕೆ, 441 ಏನಂತ ಬರೀಬೇಕು. ನಾನು ಹೇಳ್ತಿರೋದು ಸಾಮಾಜಿಕ 21ರ ವರ್ಗ 21 ಸ್ಕ್ವೇರ್ ಅಂತ ಬರ್ಕೋಬೋದು. ಅದನ್ನ ಹಿಂಗೆ ಬರ್ಕೊಂಡು ನಾನು 21 ಇಂಟು 21 ಅಂತ ಬರ್ಕೋಣ. 441 ಬದಲು ಹೌದಾ, ಇಂಟು 21 ಅಲ್ಲಿಗೆ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 21. ಓಕೆ ಓಕೆ ಬರೆಯೋದು 21 ಇಂಟು 21 ಅಲ್ಲಿಗೆ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 21 ಕ್ಯೂಬ್. ಒಂದೋಯ್ತು ನನಗೆ ಆರ್ ಸಿಕ್ಕೋಯ್ತು, ಕ್ಯೂಬ್ ಕ್ಯಾನ್ಸಲ್. ಈ ಕಡೆ ಎರಡು ಕಡೆ ಬೇಕಿದ್ರೆ ನಾನು ಆ ಕಡೆ ಕ್ಯೂಬ್ ರೂಟ್ ಆಗುತ್ತೆ, ಅದ್ರ ಬದಲು ಒಂದೇ ಸರಿ ಹೊಡೆದ್ರೂ ತೊಂದರೆ ಇಲ್ಲ. ಅಲ್ಲಿಗೆ ತ್ರಿಜ್ಯ ಸಿಕ್ಕೋಯ್ತು, ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಅರ್ಥ ಆಯ್ತಾ? ಇದು ನಾನು ಸುಲಭವಾಗಿ ಮಾಡಿದೆ ಅಂತ ಅನಿಸುತ್ತೆ. ಇದು ನಮ್ಮ ಅನುಭವ. ನಿಮಗೂ ಅದು ಬರುತ್ತೆ, ಚೆನ್ನಾಗಿ ಮನೇಲಿ ವರ್ಕ್ ಮಾಡಿದರೆ ಬರುತ್ತೆ. ಓಕೆನಾ? ತ್ರಿಜ್ಯ ಕಂಡಿಡ್ಕೊಂಡೆ ಬರ್ಕೊಳ್ಳಿ ಇದನ್ನು. ಸೊ ಕೊಟ್ಟಿರ್ತಕ್ಕಂಥ ಒಂದು ಸುಳಿವಿಂದ ನಾವೇನು ಕಂಡಿಡ್ಕೊಂಡ್ವಿ, ತ್ರಿಜ್ಯವನ್ನು ಕಂಡಿಡ್ಕೊಂಡ್ವಿ. ಅಂದರೆ ನಾನು ಇದು 4 ಅಂಕದ ಪ್ರಶ್ನೆ ಆದ್ದರಿಂದ 2 ಅಂಕ ನನಗೆ ಅಷ್ಟೇ ಇನ್ನೂ ಸಿಕ್ಕಿದ್ದು. ಇನ್ನೂ ಎಷ್ಟು ಬಾಕಿ ಇದೆ? 2 ಅಂಕ ಬಾಕಿ. ಓಕೆ, ಅದು ಈಸಿ ಇದೆ. ಏನು ಕೇಳಿರೋದಪ್ಪ? ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೊ ಅರ್ಧಗೋಳದ ಬರ್ಕಣದ ಅರ್ಧಗೋಳದ ಸಿಂಪಲ್ ಆಗಿ ಬರೀತೀನಿ ನಾನು, ಟೋಟಲ್ ಸರ್ಫೇಸ್ ಏರಿಯಾ TSA, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೂತ್ರವನ್ನು ಹೇಳ್ತೀರಾ? 3 ಪೈ. ಈಗ 3 ಇಂಟು ಪೈನ ಬೆಲೆ 22/7. ಆರ್ ಅಂದರೆ ಈಗಿನ ಕಂಡಿಡ್ಕೊಂಡಿದ್ದೀನಿ 21. ಇಲ್ಲಿ 21 ಸ್ಕ್ವೇರಿಂದ ಒಂದೇ ಸರಿ ಬರೆದ್ಬಿಡ್ತೀನಿ ನಾನು, 21 ಇಂಟು 21. ಈಗ 7 7 ಸೊ ನೆಕ್ಸ್ಟ್ ಮೇಲೆ ಉಳಿದಿರೋ 3 ಇಂಟು 22 ಇಂಟು 3 ಇಂಟು 21 ಎಲ್ಲನೂ ಗುಣಿಸಿ ಹೇಳ್ಬಿಟ್ರೆ ನಾನು ಉತ್ತರ ನೀವು ಹೇಳಿದ್ದನ್ನು ಬರೀತೀನಪ್ಪ, ನಾನೇನು ಗುಣಿಸೋಕೆ ಹೋಗಲ್ಲ. ಓಕೆ, ಟೈಮ್ ಕೊಡ್ತೀನಿ. ಓಕೆ, ನೀವೇ ಉತ್ತರವನ್ನು ಹೇಳ್ತಾ ಇರೋದನ್ನ ಬರಿತಾ ಇದ್ದೀನಿ. 4158 ಸೆಂಟಿಮೀಟರ್ ಸ್ಕ್ವೇರ್ ಸರಿಯಾದ. ಓಕೆನಾ? 4 ಅಂಕ ಪಡೆಯೋದು ಸುಲಭ. ಇದೇ ಥರ ಇರುತ್ತೆ ಎಕ್ಸಾಮಲ್ಲಿ, ಮಾಡಿ. ಓಕೆನಾ? ಮುಂದಿನ ಪ್ರಶ್ನೆ ಅಂತಂದರೆ ಅಥವಾ ಪ್ರಶ್ನೆ. ನಾವಿಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಕಲಿತಾ ಇದ್ದೀವಿ. ನೀವು ಎಕ್ಸಾಮಲ್ಲಿ ನಿಮಗೆ ನೆನಪಿರಲಿ, ಒಂದು ಪ್ರಶ್ನೆ ಮಾತ್ರ ಅಟೆಂಡ್ ಮಾಡಿ. ಓಕೆನಾ? ಪ್ರಶ್ನೆ ಈ ರೀತಿ ಇದೆ, ಅಥವಾ ಪ್ರಶ್ನೆ. ನಿನಗೇನಾದ್ರು ಇದು ಕಠಿಣ ಅನ್ನಿಸ್ತು ಅಂದರೆ, ಅರ್ಥ ಆಗ್ತಿದೆ, ಇದು ಕಠಿಣ ಅನ್ನಿಸ್ತು ಅಂದರೆ ನೀನು ಯಾವುದನ್ನು ಆಯ್ಕೆ ಮಾಡ್ಕೋಬೋದು? ಸುಲಭವಾದದ್ದನ್ನು ಆಯ್ಕೆ ಮಾಡ್ಕೊ. ಪ್ರಶ್ನೆ ಈ ರೀತಿ ಇದೆ: 10 ಸೆಂಟಿಮೀಟರ್ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುವ ಸಿಲಿಂಡರ್ನ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧಗೋಳವನ್ನು ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಹಾಗೂ ಓರೆ ಎತ್ತರ 13 ಸೆಂಟಿಮೀಟರ್ ಇರುವ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಓಕೆನಾ? ಸೊ ಪರಿಹಾರವನ್ನು ನೋಡೋದಾದರೆ ಇಲ್ಲಿ ಫಸ್ಟ್ ಚಿತ್ರ ಬಿಡಿಸ್ಕೋಬೇಕು ನಾವು. ಅರ್ಥ ಆಗ್ತದೆಯಾ? 10 ಸೆಂಟಿಮೀಟರ್ ವ್ಯಾಸ ಅಂದರೆ ನಾನು ವ್ಯಾಸದ ವ್ಯಾಸ ಕೊಟ್ಟಿದ್ರು ಕೂಡ ತಕ್ಷಣವೇ ಚಿತ್ರದಲ್ಲಿ ತ್ರಿಜ್ಯನ ಗುರುತು ಮಾಡ್ಕೊಂಡು ಸುಲಭ ಆಗುತ್ತೆ. ಸಿಲಿಂಡರ್, ಒಂದು ಸಿಲಿಂಡರ್ ಚಿತ್ರ ಬಿಡಿಸ್ಕೊಳ್ಳೋಣ. ಓಕೆನಾ? ಅದ್ರ ವ್ಯಾಸ ಕೊಟ್ಟರೆ ನಾವೇನು ಮಾಡೋಣಪ್ಪ? ತ್ರಿಜ್ಯ ಬರ್ಕೊಳ್ಳೋಣ. ವ್ಯಾಸ 10 ಸೆಂಟಿಮೀಟರ್ ಇದ್ರೆ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಅಂತ ಹೇಳ್ತೀರಿ ನೋಡೋಣ? 5 ಸೆಂಟಿಮೀಟರ್. ವೆರಿ ಗುಡ್. ನೆಕ್ಸ್ಟ್ ಅಲ್ಲಿ ಏನು, ಒಂದು ಬದಿಗೆ ವ್ಯಾಸದ ಅರ್ಧಗೋಳವನ್ನು ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಓರೆ ಎತ್ತರ. ಸೊ ಒಂದು ಬದಿಗೆ ಅರ್ಧಗೋಳ, ಅದರದ್ದು ತ್ರಿಜ್ಯ ಇನ್ನೇನು ಸೇಮ್ ಇದೆ ಅಂತ ಕೊಟ್ಟಿದ್ದಾರೆ, ಅದೇ 6. ಓಕೆನಾ? ಇನ್ನೊಂದು ಬದಿಗೆ ಶಂಕುನ ಕೊಟ್ಟಿದ್ದಾರೆ, ಶಂಕುವನ್ನು ಜೋಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಶಂಕುನ ಬಿಡಿಸ್ತೀನಿ. ಶಂಕುದು ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ನೇರ ಎತ್ತರ ಕೊಟ್ಟಿಲ್ಲ, ಓರೆ ಎತ್ತರ ಕೊಟ್ಟಿದ್ದಾರೆ. ಎಲ್ಲ ಎಷ್ಟಪ್ಪ ಹೇಳ್ಬೇಕು?
13 ಸೆಂಟಿ. ತ್ರಿಜ್ಯ 5 ಸೆಂಟಿ. ಓಕೆ, ಅಲ್ಲಿ ಏನು ಕೇಳಿದ್ದಾರೆ ಅನ್ನೋದ ಮೇಲೆ ಆಮೇಲೆ ಡಿಸೈಡ್ ಮಾಡಿ. ಇಲ್ಲಿ ಅರ್ಧಗೋಳದ ಹತ್ರನೂ ತ್ರಿಜ್ಯ ಒಂದ್ಸರಿ ಬರೀತೀನಿ. ತ್ರಿಜ್ಯ ಏನಪ್ಪ? ಓ ಸರಿ, ಓಕೆ. ನೀವೇ ಹೇಳಿದ್ರಿ. ಸೊ ಸಿಲಿಂಡರ್ನೇ ಎತ್ತರ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿ ಸಿಲಿಂಡರ್ನೇ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 20 ಹೇಳಪ್ಪ, 20 ಸೆಂಟಿಮೀಟರ್. ಸೊ ಪ್ರಶ್ನೆಗೆ ತಕ್ಕಂತೆ ನಾವೇನು ಮಾಡಿದ್ವಿ, ಚಿತ್ರವನ್ನು ಬಿಡಿಸ್ಕೊಂಡಿದ್ವಿ. ನಾವು ಇಷ್ಟು ದಿವಸ ಏನನ್ನ ಊಹೆ ಮಾಡ್ತಿದ್ವಿ ಅಂದರೆ, ಈ ಮಾದರಿ ಪ್ರಶ್ನೆ ಪತ್ರಿಕೆ ಬರೋದಕ್ಕಿಂತ ಮುಂಚೆ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ ಕೊಟ್ಟರೆ ಚಿತ್ರನ ಅವರೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ನೋಡ್ರಿ, ಎರಡೂ ಪ್ರಶ್ನೆಗಳಲ್ಲಿ ಚಿತ್ರಗಳು ಇಲ್ಲ. ಹಾಗಾಗಿ ನಾವು ಏನನ್ನ ಅಂದ್ಕೋಬೋದು ಅಂತಂದರೆ, ಯಾವ ಥರನಾದರೂ ಪ್ರಶ್ನೆಗಳನ್ನು ಕೊಡ್ಬೋದು. ನಾವು ಹಿಂಗೆ ಅಂತ ಹೇಳಿ ನಾವು ಸ್ಟಿಕಾನ್ ಆಗ್ಬೇಕು. ಓಕೆನಾ? ಈಗ ಆನ್ಸರ್ ಮಾಡೋಣ. ಸೊ ಇಲ್ಲೇ ಇದು ಈ ಪ್ರಶ್ನೆ ಮೇಲ್ಭಾಗದಲ್ಲೇ ಉತ್ತರನ ನಾವು ಬರಿತಾ ಇದ್ದೀವಿ. ಸರಿ, ಇಷ್ಟೇ ಜಾಗದಲ್ಲಿ ಬರೆಯೋಣ. ಓಕೆ, ಒಂಚೂರು ಕಲರ್ ಚೇಂಜ್ ಮಾಡಬೇಕು ಅಂತಂದು. ಓಕೆ, ಸೊ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಯಾವುದಾದ್ರೂ ವಿಸ್ತೀರ್ಣವನ್ನು ಹಾಕ್ಕೊಂಡ್ರೆ ನಿನಗೆ ಗೊತ್ತಾಗುತ್ತೆ. ಯಾವುದಾದ್ರು ಕೆಳಗಿಂದ ಬಂದ್ಬಿಡೋಣ. ಅರ್ಧಗೋಳದ ಅರ್ಧಗೋಳದ ಏನು ಹಾಕಬೇಕು? ಪೂರ್ಣ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ. ವೆರಿ ಗುಡ್. ಅರ್ಧಗೋಳದ ವಕ್ರ ಪ್ಲಸ್ ಅರ್ಧಗೋಳ ಆದ್ಮೇಲೆ ಮೇಲೆ ಬರೋಣ. ನೆಕ್ಸ್ಟ್ ಯಾವ ಆಕೃತಿ ಕಣ? ಸಿಲಿಂಡರ್. ಸಿಲಿಂಡರ್ದು ಏನು ಹಾಕೋಣ? ವೆರಿ ಗುಡ್, ಕರೆಕ್ಟ್ ಹೇಳೋ ಮಾಡ್ತಾರೆ. ಸಿಲಿಂಡರ್ನ ವಕ್ರ ಮೇಲ್ಮೈ. ನೆಕ್ಸ್ಟ್ ಶಂಕು. ಶಂಕುವಿನ ವಕ್ರ ಮೇಲ್ಮೈ. ಇಷ್ಟು ಬರ್ಕೊಂಡ್ರೆ ನೀನು ಸರಿಯಾದ ದಾರಿಯಲ್ಲಿ ಇದೆಯಾ ಅಂತ. ಸರಿಯಾದ ದಾರಿಯಲ್ಲಿ ಇದೆಯಾ? ಇವುಗಳಿಗೆ ಸೂತ್ರ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಹೇಳಪ್ಪ. ವೆರಿ ಗುಡ್. 2πr² ಪ್ಲಸ್ ಸಿಲಿಂಡರ್ನ ವಕ್ರ ಮೇಲ್ಮೈ ವೆರಿ 2πrh. ಶಂಕುವಿನ ವಕ್ರ ಮೇಲ್ಮೈ ವೆರಿ πr. ಓಕೆನಾ? ಇದನ್ನು ನಾನು ಒಂಚೂರು ಸರಳಗೊಳಿಸ್ಕೊಂಡ್ರೆ ನೆಕ್ಸ್ಟ್ ಲೆಕ್ಕ ಮಾಡೋಕ್ಕೆ ಈಸಿ ಅಂತ. ಮೂರಲ್ಲೂ ಇರ್ತಕ್ಕಂಥ ಕಾಮನ್ ಟರ್ಮ್ ಅಂದರೆ ಸಾಮಾನ್ಯ ಅಪವರ್ತನ ಅಥವಾ ಸಾಮಾನ್ಯ ಪದ ಯಾವುದಿದೆ? ಬರೀ ಪೈ ಮಾತ್ರ ಕಾಣ್ತಿದೆಯಾ ಮೂರಲ್ಲೂ ನನಗೆ? ಪೈ ಆರು ಕೂಡ ಪೈ ಆರ್. ಉಳಿದಿದ್ದನ್ನು ಬರ್ತದೆ. ಮೊದಲನೇ ಇದರಲ್ಲಿ ಏನು ಉಳಿತು? 2 ಪೈ ಆ ಕಡೆಗೆ ಹೋಗಿದೆ. r² ಇರೋದ್ರಿಂದ ಒಂದು r ಆ ಕಡೆಗೆ ಹೋಗಿದೆ, r ಉಳಿತು. ಪ್ಲಸ್ ಇಲ್ಲಿ 2 πr ಆ ಕಡೆಗೆ ಹೋಗಿದೆ, ಉಳಿದಿರೋದು h. ಪ್ಲಸ್ ಇರೋ πr 2 ಹೋಗ್ಬಿಟ್ಟವೆ, ಉಳಿದಿರೋದು ಇಲ್ಲಿಗನ ಮಾಡ್ಕೊಂಡ್ಮೇಲೆ ನಾನು ವ್ಯಾಲ್ಯೂಸ್ನ ಹಾಕಬೇಕು. ಅರ್ಥ ಆಯ್ತಾ? ಈಗ ವ್ಯಾಲ್ಯೂಸ್ ಹಾಕೋಣ. ವ್ಯಾಲ್ಯೂಸ್ ಇದನ್ನು ಬರ್ಕೊಳ್ಳಿ. ಓಕೆ, ಮುಂದಕ್ಕೆ ನೋಡೋಣ. ಪೈನ ಬೆಲೆ ಹಾಕೋಣ. 22/7 ಇಂಟು ತ್ರಿಜ್ಯದ ಬೆಲೆ ಅಲ್ಲೇ ಕೊಟ್ಟಿದ್ದಾರೆ 5 ಇಂಟು ಹಾಫ್ ಇರೋದು ಇಲ್ಲಿ 3 ಸಪ್ರೇಟಾಗಿ ಬರ್ತದೆ. 2 ಇಂಟು r ಅಂದರೆ 5 ಪ್ಲಸ್ 2 ಇಂಟು h ಅಂದರೆ 20 ಪ್ಲಸ್ l ಅಂದರೆ 15. ಸೊ ಇಲ್ಲಿ ಯಾವ ಭಾಗ ಬಂದರೆ ಹಂಗೆ ಬರ್ಕ ಆಮೇಲೆ ಲೆಕ್ಕ ನೋಡ್ಕೊಂಡು 22/7 ಇಂಟು 5 ಹಾಫ್ 2 5 10 22 40 ಪ್ಲಸ್ 15. ಸೊ ಈಸ್ ಈಕ್ವಲ್ ಟು ಈ ಕಡೆ ಬರೀತಾ ಇದ್ದೀನಿ 22/7 ಇಂಟು 5 ಇಂಟು ಇವಷ್ಟನ್ನು ಕೂಡು 40 ಪ್ಲಸ್ 50 ಪ್ಲಸ್ 13 63. ಅವ್ರು ನಿಮಗೆ ಕೊಟ್ಟಿರ್ತಾರೆ ಒಂದು ಸುಲಭವಾದ ದಾರಿನ ಕಂಡಿಡ್ಕೊಳ್ಳೋದು ನಿನ್ನ ಕರ್ತವ್ಯ. ಓಕೆನಾ? ನೋಡಿ 7ರಿಂದ 63 ಭಾಗ ಆಗಿದೆ. 7 ಅಂದರೆ 7 ಮುಗಿದೋಯ್ತೆಲ್ಲ. ಕೆಳ ಛೇದದಲ್ಲಿ ಒಂದು ಉಳಿತು. ಇನ್ನು ಉಳಿದ ಅಷ್ಟನ್ನು ಗುಣಿಸಿದ್ರೆ ನಿನಗೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರುತ್ತೆ. ಗುಣಿಸಿ ಹೇಳಪ್ಪ ಬೇಗ. ಓಕೆ, ಸರಿಯಾದ ಉತ್ತರವನ್ನು ನೋಡೋಣ. ನೀವೇ ಗುಣಿಸಿದ್ರೆ 990 ಸೆಂಟಿಮೀಟರ್.
ಓಕೆ, ನಿನಗೆ ಈಗ ಯಾವ್ದು ಈಸಿ ಅನ್ನಿಸ್ತು? ಇದೇ ಈಸಿ ಅನಿಸ್ತದೆ, ನಿನ್ನ ಇಷ್ಟ. ಅದು ಅರ್ಥ ಆಗ್ತಿದೆಯಾ? ಎರಡರಲ್ಲಿ ಒಂದು ಆಯ್ಕೆ ಇದೆ. ಸುಲಭ ಅನಿಸಿದ್ದನ್ನೇ ಮಾಡಬೇಕು. ಆದರೆ ನೋಡಿದ ತಕ್ಷಣ ಸುಲಭ ಅಂತ ನೀವು ಜಡ್ಜ್ ಮಾಡಬೇಕು ಅಂದರೆ, ನೋಡಿಲಿ ನಾನೊಂದು ತೀರ್ಮಾನ ತಗೋಬೇಕು ಅಂದರೆ ಅದ್ರ ಹಿಂದೆ ನಿನ್ನ ಶ್ರಮ ಇರಬೇಕು. ಹಾಗೆ ನಾನು ತೀರ್ಮಾನ ತಗೊಳಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಮನೇಲಿ ಹಾರ್ಡ್ ವರ್ಕ್ ಮಾಡಿದರೆ ನಿನಗೆ ಗೊತ್ತಾಗುತ್ತೆ ಯಾವುದು ನಾನು ಬೇಗ ಮಾಡ್ಬೋದು, ಸಮಯ ಉಳಿತಾಯ ಮಾಡ್ಬೋದು, ಹಾಗೂ ಅಂಕಗಳನ್ನ ಪೂರ್ಣ ಪಡಿಬೋದು ಅಂತ ನೀನು ಡಿಸೈಡ್ ಮಾಡಿ. ಓಕೆ, ಇಲ್ಲಿಗೆ ಈ ಪ್ರಶ್ನೆ ಹೆಚ್ಚು ಕಡೆ 4 ಅಂಕದ ಪ್ರಶ್ನೆಗಳೆಲ್ಲ ಮುಕ್ತಾಯ ಆಯಿತು. ಪ್ರಮೇಯವನ್ನು ಹೊರತುಪಡಿಸಿ, ಪ್ರಮೇಯವನ್ನು ಈಗಾಗಲೇ ಹೇಳಿರ್ತಕ್ಕಂಥ ಕಾರಣದಿಂದ ಪ್ರಮೇಯವನ್ನು ಹೇಳಿಲ್ಲ ಅಷ್ಟೇ. ಓಕೆನಾ? ಹಾಗಾದರೆ 5 ಅಂಕದ ಪ್ರಶ್ನೆಗೆ ನಂತರ ಹೋಗೋಣ. ಓಕೆ ಓಕೆ ಸ್ಟೂಡೆಂಟ್ಸ್, 4 ಅಂಕದ ಪ್ರಶ್ನೆಯಲ್ಲಿ 35ನೇ ಪ್ರಶ್ನೆನ ನೋಡೋದಾದರೆ ಈ ರೀತಿ ಇದೆ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಮತಟ್ಟಾದ ನೆಲದ ಮೇಲೆ 2 ಸಮ ಎತ್ತರವುಳ್ಳ ಕಂಬಗಳು ನೇರವಾಗಿ ನಿಂತಿವೆ. ಪ್ರಶ್ನೆನ ಫಸ್ಟ್ ಓದ್ಕೋಬೇಕು ನೀಟಾಗಿ. ಕಂಬಗಳ ಮೇಲ್ತುದಿಗಳನ್ನು ತಂತಿಯಿಂದ ನೆಲದ ಮೇಲಿರುವ ಒಂದು ಗೂಟಕ್ಕೆ ಬಿಗಿದು ಕಟ್ಟಲಾಗಿದೆ. ಕಂಬಗಳ ಮೇಲ್ತುದಿಗಳಿಗಿರುವ ಉನ್ನತ ಕೋನಗಳು 30 ಡಿಗ್ರಿ ಹಾಗೂ 60 ಡಿಗ್ರಿಗಳಾಗಿದ್ದು, ಕಂಬಗಳ ನಡುವಿನ ದೂರ 100 ಮೀಟರ್. ಆದರೆ ಕಂಬಗಳ ಎತ್ತರ ಹಾಗೂ ತಂತಿಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಚಿತ್ರ ಈ ರೀತಿ, ಆಲ್ರೆಡಿ ಚಿತ್ರ ಅವರೇ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ 2 ಲಂಬಕೋನ ತ್ರಿಭುಜಗಳು ಬರ್ತವೆ, ಯಾಕಂದರೆ ಇಲ್ಲಿ 2 ಕಂಬಗಳು ಲಂಬವಾಗಿ ನಿಂತಿದ್ದಾವೆ ಅಂತೇಳಿ. ಈ ಬಿಂದುವನ್ನು ಹೆಸರಿಸಿಲ್ಲ, ನಾವೇ ಹೆಸರಿಸ್ಕೊಳ್ಳೋಣ, ಇ ಅಂತ ಕೊಟ್ಕೊಳ್ಳೋಣ. ಅಲ್ಲಿಗೆ ಎ ಬಿ ಲಂಬಕೋನ ತ್ರಿಭುಜ 1, ಸಿ ಡಿ ಲಂಬಕೋನ ತ್ರಿಭುಜ. ಏನು ಮಾಹಿತಿ ಕೊಟ್ಟಿದ್ದಾರೆ ನೋಡಿದ, ಎ ಬಿ ಹಾಗೂ ಸಿ ಡಿ ಸಮನಾದ ಎತ್ತರವನ್ನು ಹೊಂದಿವೆ. ಕೇಳಿರ್ತಕ್ಕಂಥದ್ದೇನು ಅರ್ಥ ಆಗ್ತಿದೆಯಾ? ಇಲ್ಲಿ ಈ ಬಿಂದುವಿನಿಂದ ಈ ಕಂಬಕ್ಕೆ ಇರ್ತಕ್ಕಂಥ ಅಂತರ ನನಗೆ ಗೊತ್ತಿಲ್ಲ, ಅದನ್ನು ಬೇಕಿದ್ರೆ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಇದು ಎಕ್ಸ್ ಆದರೆ ಈ 2 ಕಂಬಗಳ ನಡುವಿನ ಅಂತರ 100 ಇರೋದ್ರಿಂದ ಅರ್ಥ ಆಗ್ತಿದೆಯಾ? ಅವುಗಳನ್ನು ಇದು 100 ಮೀಟರ್ ಆದರೆ ಇಲ್ಲಿ ಎಕ್ಸ್ ಆದರೆ ಇದೇನಾಗುತ್ತೆ ಅಂತಂದರೆ 100 ಮೈನಸ್ ಎಕ್ಸ್ ಆಗುತ್ತೆ. ಆಮೇಲೆ ಕ್ವಶನ್ ಮಾರ್ಕ್ ಹಾಕೋಣ, ಏನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ ಅಂತೇಳಿ. ಸೊ ಕಂಬಗಳ ಉದ್ದ, ಸೊ ಎ ಬಿ ಅಂಡ್ ಸಿ ಡಿ. ನಾನು ಇಲ್ಲಿ ಎಕ್ಸ್ ಹಾಕಬೇಕಂದ್ರೆ ಎಕ್ಸ್ನು ಕಂಡುಹಿಡ್ಕೋಬೇಕಲ್ವ ನಾವು. ಕಂಡುಹಿಡ್ಕೊಂಡ್ರೆ ಮುಂದಕ್ಕೆ ಗೊತ್ತಾಗೋದು ನನಗೆ. ನೆಕ್ಸ್ಟು ತಂತಿಯ ಉದ್ದ. ಇಲ್ಲಿಗೆ ನಾನು ಕಂಡುಹಿಡಿಯಬೇಕಾಗಿರೋದು ಕೊಟ್ಟಿರ್ತಕ್ಕಂಥ ಅಂಶದಿಂದ ನೋಡಿದ ಕಂಬಗಳ ಎತ್ತರನ ನಾನು ಇಲ್ಲಿ ಅಂದ್ಕೊಂಡಿರ್ತಕ್ಕಂಥ 2 ಲಂಬಕೋನ ತ್ರಿಭುಜಗಳನ್ನ ಅಂದ್ಕೊಂಡು ನಾವು ಎಕ್ಸ್ ಅಂದ್ಕೊಂಡಿದ್ದೀವಲ್ಲ, ಅವುಗಳನ್ನೇ ನಾನು ಹೋಲಿಕೆ ಮಾಡ್ಕೊಂಡ್ರೆ ನಿನಗೆ ಕಂಬದ ಉದ್ದ ಸಿಗುತ್ತೆ. ಫಸ್ಟ್ ಅರ್ಥ ಆಗ್ತಿದೆಯಾ? ಕಂಬದ ಉದ್ದ ಸಿಗಬೇಕು ಅಂದರೆ ನಿನಗೆ ಎಕ್ಸು ಮತ್ತು 100 ಮೈನಸ್ ಎಕ್ಸ್ ತಿಳ್ಕೊಳ್ಳೇಬೇಕು. ಓಕೆ, 2 ಲಂಬಕೋನ ತ್ರಿಭುಜಗಳನ್ನ ಫಸ್ಟು ನಾನು ಇಲ್ಲಿ ಪರಿಗಣಿಸೋದಾದರೆ ನೋಡಿ, ಲಂಬಕೋನ ತ್ರಿಭುಜ ಎ ಬಿ ನಲ್ಲಿ ಸೊ ಇಲ್ಲಿರ್ತಕ್ಕಂಥ ಅನ್ವಯ ಮಾಡೋಣ. ಟ್ಯಾನ್ 60 ಡಿಗ್ರಿನ ಹಾಕೋಣ. ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ಅಂದ ತಕ್ಷಣ ಅನುಪಾತ ಹೇಳಿದರೆ ಅಭಿಮುಖ ಬೈ ಪಾರ್ಶ್ವ. ಅಭಿಮುಖ ಇಲ್ಲಿ ಏನಿದೆ ಎ ಬಿ ಡಿವೈಡೆಡ್ ಬೈ ಪಾರ್ಶ್ವ ಏನಿದೆ ಬಿ, ಎ ಬಿ ಬೈ ಬಿ. ಈಗ ಗೊತ್ತಿರ್ತಕ್ಕಂಥ ಬೆಲೆಗಳನ್ನ ಹಾಕೋಣ. ಟ್ಯಾನ್ 60 ಡಿಗ್ರಿ ಅಂದರೆ √2, ಎ ಬಿ ಅಂದರೆ ಗೊತ್ತಿಲ್ಲ, ಕಂಡುಹಿಡಿಯಬೇಕು. ಬಿನ ನಾನು ಏನಂತ ಅಂದ್ಕೊಂಡಿದ್ದೀನಿ, ಎಕ್ಸ್ ಅಂತ ಅಂದ್ಕೊಂಡಿದ್ದೀನಿ. ಈಗ ಓರೆ ಗುಣಾಕಾರ ಮಾಡಿದರೆ ಎ ಬಿ ಇಸ್ ಈಕ್ವಲ್ ಟು √3 ಎಕ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಎ ಬಿ ಅಂದರೆ ಏನು ಅಂತ ಡಿಫೈನ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ. ಅದೇ ರೀತಿಯಾಗಿ ಮತ್ತೊಂದು ಲಂಬಕೋನ ತ್ರಿಭುಜನ ತಗೊಂಡ್ರೆ ಲಂಬಕೋನ ತ್ರಿಭುಜ ಸಿ ಡಿ ನಲ್ಲಿ ಅಲ್ಲೂ ಕೂಡ ಟ್ಯಾನ್ ಅಪ್ಲೈ ಮಾಡೋಣ. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು, ನೀವೇ ಹೇಳ್ತೀರಾ ಅಂತ ಭಾವಿಸ್ತೀನಿ, ಹೇಳ್ರಪ್ಪ ಕರೆಕ್ಟು, ಸಿ ಡಿ ಬೈ ಡಿ. ಸೊ ಗೊತ್ತಿರ್ತಕ್ಕಂಥ ಬೆಲೆಗಳನ್ನು ಹಾಕೋಣ. ಟ್ಯಾನ್ 30 ಅಂದರೆ 1/√3 ಇಸ್ ಈಕ್ವಲ್ ಟು ಸಿ ಡಿ ಅಂದರೆ ಗೊತ್ತಿಲ್ಲ, ಡಿ ಅಂದರೆ ನಾನು ಅಂದ್ಕೊಂಡಿದ್ದೀನಿ, ಅದನ್ನು ವ್ಯಾಲ್ಯೂ ಅಲ್ಲ, ನಾನು ಅಂದ್ಕೊಂಡಿದ್ದೀನಿ ಏನು 3 ಮೈನಸ್ ಎಕ್ಸ್. ಓರೆ ಗುಣಾಕಾರ ಮಾಡೋಣ. ಸೊ ಸಿ ಡಿ ಇಂಟು √3 ಸಿ ಡಿ ಇಸ್ ಈಕ್ವಲ್ ಟು 100 ಮೈನಸ್ ಎಕ್ಸ್ 100 ಮೈನಸ್ ಎಕ್ಸ್. ಈಗ ಸಿ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ 100 ಮೈನಸ್ ಎಕ್ಸ್ ಡಿವೈಡೆಡ್ ಬೈ √3. ಸೊ ಎ ಬಿ ಮತ್ತು ಸಿ ಡಿಗಳನ್ನು ನಾನು ಡಿಫೈನ್ ಮಾಡ್ಕೊಂಡಿದ್ದೀನಿ. ಎ ಬಿ ಅಂದರೆ ಏನು, ಸಿ ಡಿ ಅಂದರೆ. ಬಟ್ ಕೊಟ್ಟಿರ್ತಕ್ಕಂಥ ಲೆಕ್ಕದ ದತ್ತಾಂಶದ ಪ್ರಕಾರ ಲೆಕ್ಕದಲ್ಲಿ ಏನಂತ ಕೊಟ್ಟಿದ್ದಾರಪ್ಪ, ಎ ಬಿನೂ ಸಿ ಡಿನೂ ಸಮ, ಯಾಕಂದರೆ ಕಂಬಗಳ ಉದ್ದಗಳು ಸಮನಾಗಿದ್ದಾವೆ ಅಂತ ಹೇಳಿದರು.
ಅವೆರಡನ್ನು ಬರ್ಕೊಂಡಿದ್ದೀನಿ. √3x ಇಸ್ ಈಕ್ವಲ್ ಟು 100 ಮೈನಸ್ ಎಕ್ಸ್ ಡಿವೈಡೆಡ್ ಬೈ √3 ಮಲ್ಟಿಪ್ಲೈ ಮಾಡಿದ್ರೆ 3x ಇಸ್ ಈಕ್ವಲ್ ಟು 100 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಮೈನಸ್ ಎಕ್ಸ್ ಈ ಕಡೆ ಕರ್ಕೊಂಬಂದರೆ 3x ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 100. ಅಲ್ಲಿಗೆ 4x ಇಸ್ ಈಕ್ವಲ್ ಟು 100. ಎಕ್ಸ್ನ ಬೆಲೆ ಬಂದೋಯ್ತು. 4 × 4 25. ನಾನು ಇಲ್ಲಿ ಕಂಡುಹಿಡ್ಕೊಂಡಿದ್ದು 25 ಮೀಟರ್. ಇದು ಎಕ್ಸ್ನ ಬೆಲೆ ಅಂದರೆ ಈ ಬಿಂದುವಿನಿಂದ ಈ ಕಂಬಕ್ಕಿರುವ ದೂರ. ಅರ್ಥ ಆಗ್ತದೆಯಾ? ಹಾಗಾದರೆ ನೀನು ಇದರಿಂದ ನಾನು ಏನು ಡಿಫೈನ್ ಮಾಡ್ಕೋಬೋದು ಅಂದರೆ ಬಿ ಇ ಎಷ್ಟಿದೆ? 25 ಮೀಟ್ರ್ ಇದೆ. ಹಾಗೆ ಇದನ್ನು ಬರ್ಕೊಂಬಿಡು. ಡಿ ಇ ನೀನೇ ಹೇಳ್ಬೋದು. ಇದು 25 ಇದ್ರೆ ಇದನ್ನೆಷ್ಟಿರುತ್ತೆ? ಅಥವಾ 100 ಮೈನಸ್ ಎಕ್ಸ್ ಅನ್ಕ 100 ಮೈನಸ್ 25 75 ಮೀಟರ್. ನಾನಿನ್ನೂ ಲೆಕ್ಕದಲ್ಲಿ ಕೇಳಿರೋ ಅಂಶ ಕಂಡುಹಿಡ್ದಿಲ್ಲ. ನಾನು ಅಂದ್ಕೊಂಡಿದ್ದೆ ಒಂದು ಎಕ್ಸ್ ಅಂತ, ಇನ್ನೊಂದು 100 ಮೈನಸ್ ಎಕ್ಸು, ಅದನ್ನು ಕಂಡುಹಿಡಿದಿದ್ದೀನಿ. ಎ ಬಿ ಇಷ್ಟು ಡಿ ಇ ಇಷ್ಟು ಅಂತ ಗೊತ್ತಾಗಿದೆ. ಈಗ ಗೊತ್ತಾದಮೇಲೆ ನಾನು ಇವೆರಡೂ ತ್ರಿಭುಜಗಳಿಗೆ ಸಂಬಂಧಪಟ್ಟಂಗೆ ತ್ರಿಕೋನಮಿತಿ ಅನುಪಾತಗಳನ್ನು ಹಾಕಿದರೆ ನನಗೆ ಏನು ಸಿಗ್ತದೆ? ಕಂಬದ ಎತ್ತರ ಹಾಗೂ ತಂತಿಯ ಉದ್ದ ಸಿಗುತ್ತೆ. ಮುಂದಕ್ಕೆ ಹೋಗೋಣ. ಬರ್ಕೊಳ್ಳಿ ನೀವು. ಕಂಬಗಳ ಉದ್ದವನ್ನು ತಿಳ್ಕೊಳಕ್ಕೆ ನೋಡ್ರಿ, ನನಗೆ ಅಭಿಮುಖ ಪಾರ್ಶ್ವ ಲಿಂಕ್ ಇದ್ದಾಗ ನಾನು ಟ್ಯಾನ್ ಹಾಕಿದರೆ, ಅಭಿಮುಖ ವಿಕರ್ಣ ಅಥವಾ ಪಾರ್ಶ್ವ ವಿಕರ್ಣದ ಸಂಬಂಧ ಇದ್ದಾಗ ನಾನು ಸೈನ್ ಅಥವಾ ಕಾಸ್ ಹಾಕಬೇಕು. ಓಕೆನಾ? ಇಲ್ಲಿ 60 ಡಿಗ್ರಿ ಇದೆ. ಓಕೆನಾ? ಈಗ ಇಲ್ಲಿ ನನಗೇನು ಗೊತ್ತು ನೋಡಿದೆ, ಇದನ್ನು ತೀಟ ಅಂದ್ಕೊಂಡ್ರೆ ಇದು ಅಭಿಮುಖ ನನಗೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ವಿಕರ್ಣ ಅದು ನನಗೆ ಗೊತ್ತಿಲ್ಲ, ಕಂಡುಹಿಡಿಯಬೇಕು. ಬಟ್ ಏನು ಗೊತ್ತು ಅಂದರೆ ಪಾರ್ಶ್ವ ಗೊತ್ತು. ಪಾರ್ಶ್ವ ಗೊತ್ತು ಅಂದ ತಕ್ಷಣ ನಾನು ಏನು ಮಾಡಬೇಕು? ವಿಕರ್ಣ ಕಂಡುಹಿಡಿಬೇಕು ಅಂತಂದರೆ ಲಂಬಕೋನ ತ್ರಿಭುಜ ಎ ಬಿ ಇನಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಯನ್ನು ಪರಿಗಣಿಸಿದಾಗ ನಾವು ತ್ರಿಕೋನಮಿತಿ ಅನುಪಾತಗಳು ಸಮಯಕ್ಕೆ ತಕ್ಕನಾಗೆ ಅಥವಾ ಸಂದರ್ಭಕ್ಕೆ ತಕ್ಕನಾಗಿ ನಾನು ಏನು ಹಾಕಿದರೆ ಬರುತ್ತೆ ಅಂತ. ಈಗ ನೋಡಿದ ಇಲ್ಲಿ ಪಾರ್ಶ್ವ ಗೊತ್ತು, ತೀಟದ ಇದರಿಂದ ಅಭಿಮುಖ ಗೊತ್ತಿಲ್ಲ, ವಿಕರ್ಣ ಗೊತ್ತಿಲ್ಲ. ಪಾರ್ಶ್ವ ಗೊತ್ತಿರೋದ್ರಿಂದ ನಾನು ಏನು ಹಾಕೋಣ? ಕಾಸ್ ಹಾಕೋಣ. ಯಾಕಂದರೆ ಕಾಸ್ ತೀಟ ಅಂತಂದರೆ ಪಾರ್ಶ್ವ ಬೈ ವಿಕರ್ಣ. ಪಾರ್ಶ್ವ ಏನಲ್ಲಿ ಬಿ ಡಿವೈಡೆಡ್ ಬೈ ವಿಕರ್ಣ ಏನು? ಎ. ಕಾಸ್ 60 ಡಿಗ್ರಿ ಅಂದರೆ 1/2. ಬಿ ಯ ಬೆಲೆ ಈಗಾಗಲೇ ಕಂಡುಹಿಡ್ಕೊಂಡಿದ್ದೀನಿ 25. ಎ ಇ ಗೊತ್ತಿಲ್ಲ, ಕಂಡುಹಿಡ್ತಾ ಇದ್ದೀನಿ. ಅವಾಗ ಓರೆ ಗುಣಕಾರ ಮಾಡಕ ತಂತಿಯ ಉದ್ದ ಸಿಕ್ಕೋಗುತ್ತೆ. ಎ ಇ ಈಸ್ ಈಕ್ವಲ್ ಟು 25 50 ಮೀಟರ್. ಸೊ ಒಂದು ಬೆಲೆ ಕಂಡುಹಿಡಿದ, ಒಂದು ತಂತಿಯ ಬೆಲೆ ಕಂಡುಹಿಡಿದು ಇದಕ್ಕೆ ಉತ್ತರ ಸಿಕ್ತು 50 ಮೀಟರ್. ಸೊ ಇದೇ ಥರ ನೀನು ಆ ಕಡೆಗೆ ಹಾಕಿದರೆ, ಆ ಕಡೆ ಯಾವುದು ಸಿ ಡಿ ತ್ರಿಭುಜಕ್ಕೆ ಹಾಕಿದರೆ ಸಿ ಇ ತಂತಿಯ ಉದ್ದ ಕಂಡುಹಿಡಿ. ನಿಮಗೆ ಕೊಡ್ತಾ ಇದ್ದೀನಿ ಅವಕಾಶ, ಬೇಗ ಮಾಡಿ. ಸಿ ಇ ಕಂಡುಹಿಡಿರಿ. ಓಕೆ ಅಪ್ಪ, ಇಲ್ಲಿ ಲಂಬಕೋನ ತ್ರಿಭುಜ ಸಿ ಡಿ ಯನ್ನು ಪರಿಗಣಿಸೋಣ. ಸೊ ಇಲ್ಲಿ ಅಷ್ಟೇ ನನಗೆ ಬೇಕಾಗಿರೋದು ಪಾರ್ಶ್ವ ಗೊತ್ತು ಆಗಲೇ ಕಂಡುಹಿಡ್ಕೊಂಡಿದ್ದೀನಿ ನಾನು. ಆಗಲೇ 75 ಮೀಟ್ರ್ ಬಂದಿದೆ. ಈಗ ನನಗೆ ಬೇಕಾಗಿರೋದು ಸಿ ಇ ಆಗಿರೋದ್ರಿಂದ ವಿಕರ್ಣ ಕಂಡುಹಿಡ್ಕೋಬೇಕು ಅಂದರೆ ಕಾಸ್ ಇಲ್ಲಿ 30 ಡಿಗ್ರಿ ಯಾಕಂದರೆ ಅಲ್ಲಿ ಇರ್ತಕ್ಕಂಥದ್ದು ಉನ್ನತಕೋನ 30 ಡಿಗ್ರಿ. ಕಾಸ್ 30 ಡಿಗ್ರಿ ಈಸ್ ಈಕ್ವಲ್ ಟು ಪಾರ್ಶ್ವ ಬೈ ವಿಕರ್ಣ ಅಂದರೆ ಬಿ ಇ ಡಿವೈಡೆಡ್ ಬೈ ಸಿ ಇ. ಕಾಸ್ 30 ಡಿಗ್ರಿಯ ಬೆಲೆ 1/√3 ಅಲ್ಲ, ಸಾರಿ ಕ್ಷಮೆ ಇರಲಿ. ಕಾಸ್ 30 ಡಿಗ್ರಿಯ ಬೆಲೆ √3/2 ಇಸ್ ಈಕ್ವಲ್ ಟು ಡಿ ಅಂದರೆ ಈಗಾಗಲೇ ಗೊತ್ತು ನನಗೆ 75 ಮೀಟ್ರು ಡಿವೈಡೆಡ್ ಬೈ ಸಿ. ಈಗ ಓರೆ ಗುಣಾಕಾರ ಮಾಡೋಣ. ಸಿ ಇ ಬೆಲೆ ಸಿಕ್ಕುತ್ತೆ √3 ಸಿ ಇ ಇಸ್ ಈಕ್ವಲ್ ಟು 75 150. ಈಗ ಸಿ ಇ ಇಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ √3. ಇದನ್ನು ಅಕರ್ಣೀಕರಣ ಮಾಡ್ಕೋಬೇಕು, ನಿಮ್ಗೆ ಗೊತ್ತಿದೆ. ಮೇಲೆ ಕೆಳಗೆ √3ರಿಂದ ಗುಣಿಸೋಣ. ಅವಾಗ ಏನಾಗುತ್ತೆ? ಇದು 150 √3 ಡಿವೈಡೆಡ್ ಬೈ 3. 350. ಸೊ ಆನ್ಸರು ಏನು ಬರುತ್ತೆ? 50 √3 ಮೀಟರ್. ಯಾವುದು? ಸಿ ಇದು. ಓಕೆನಾ? ಇದು ಜಾಸ್ತಿ ಇದೆ 4 ಅಂಕ ಅಂತಂದರೆ ಬೇಕು. ಮತ್ತು ನೀನು ಎಲ್ಲ ಸ್ಟೆಪ್ಗಳನ್ನ ಮಾಡಿದಾಗ ನಿನಗೆ 4 ಅಂಕ ಸಿಗುತ್ತೆ. ಇಲ್ಲಿಗೆ ನಾನು ಎ ಇ ಕಂಡಿಡಿದೆ, ಸಿ ಇ ಕಂಡಿಡಿದೆ. ಇನ್ನೂ ಇದೆ ಕಂಬಗಳ ಉದ್ದ ಕಂಡಿಡಿಕೆ. ಯಾವ್ದಾರು ಒಂದು ತ್ರಿಭುಜ ತಗೊಂಡು ಕಂಡಿಡಿದ್ರು ಬರುತ್ತೆ ಕಂಬಗಳ ಉದ್ದ. ಓಕೆನಾ? ಮಾಡೋಣ ಕಂಬಗಳ ಉದ್ದ. ಬರ್ಕೊಂಡ್ರ ಇದನ್ನು? ನೆಕ್ಸ್ಟ್ ನೋಡಿ.
ಇಲ್ಲ ಈಗ ಅಳಿಸ್ತಾ ಈಗ ಈ ಕಡೆ ಭಾಗ ಅಳಿಸ್ತಾ ಇದ್ದೀನಿ. ಓಕೆ, ಅದೇ ಲಂಬಕೋನ ತ್ರಿಭುಜ ಸಿ ಡಿ ಇಂದ ಪರಿಗಣಿಸೋಣ. ಇಲ್ಲಿ ಅಭಿಮುಖ ಗೊತ್ತಿಲ್ಲ, ವಿಕರ್ಣ ಆಲ್ರೆಡಿ ಗೊತ್ತು, ಹಾಗಾಗಿ ಅದನ್ನೇ ಹಾಕೋದಾದ್ರೆ ಸಿ ಡಿನಲ್ಲಿ ಸೈನ್ ಬೆಲೆ ಹಾಕೋಣ. ಸೈನ್ 30 ಡಿಗ್ರಿ. ಸರ್ ಯಾಕೆ ಸೈನ್ 30 ಡಿಗ್ರಿ ತಗೊಂಡ್ರೆ ಸೈನ್ 30 ಡಿಗ್ರಿಯ ಬೆಲೆ 1/2, ಹಾಗಾಗಿ ನನಗೆ ಈಸಿಯಾಗಿ ಲೆಕ್ಕ ಸ್ವಲ್ಪ ಲೆಕ್ಕ ಸಣ್ಣದಾಗಿದ್ದಾಗ ನನಗೆ ಈಸಿಯಾಗಿ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಸೈನ್ 30 ಡಿಗ್ರಿ ಅಭಿಮುಖ ಬೈ ವಿಕರ್ಣ ಸಿ ಡಿ ಡಿವೈಡೆಡ್ ಬೈ ಸಿ. ಸೈನ್ 30 ಡಿಗ್ರಿಯ ಬೆಲೆ ಹಾಕು 1/2. ಸಿ ಡಿ ಅದನ್ನೇ ನೀನು ಕಂಡುಹಿಡಿಬೇಕು. ಸಿ ಇ ಅಂದರೆ ಈಗಾಗಲೇ ಕಂಡುಹಿಡ್ಕೊಂಡಿದ್ಯಾ 50√3. ಓಕೆನಾ? ಓರೆ ಗುಣಾಕಾರ ಮಾಡಿ 50√3ನ ಈ ಕಡೆ ಕಳಿಸು. 50√3 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಸಿ ಡಿ. ನೋಡಿ, ಇಲ್ಲಿಗೆ ಬಂದು ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ. 2 225. ಹಾಗಾದರೆ ಒಂದು ಕಂಬದ ಉದ್ದ ಸಿಕ್ಕೋದು. ಸಿ ಡಿ ಇಸ್ ಈಕ್ವಲ್ ಟು 25√3. 15 ಪ್ಲಸ್ 2 ಕೂಡ ಸಮ ಇರೋದ್ರಿಂದ ಎ ಬಿನೂ ಕೂಡ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 25√3 ಮೀಟರೇ ಬರುತ್ತೆ. ಇದಿಷ್ಟು 35ನೇ ಪ್ರಶ್ನೆಯ ಪರಿಹಾರ. ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ. ಸೊ ಇಷ್ಟೆಲ್ಲ ಮಾಡಬೇಕು ಅಂತಂದರೆ ನಾವು ವಿವರಣೆ ಕೊಟ್ಟ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಪರೀಕ್ಷೆಯಲ್ಲಿ ಇದು ನೀನೇ ಯೋಚನೆ ಮಾಡಬೇಕಾದ್ರಿಂದ ಮನೇಲಿ ಹಾರ್ಡ್ ವರ್ಕ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಡಿಯರ್ ಸ್ಟೂಡೆಂಟ್ಸ್, 5 ಅಂಕದ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ 5n - n² ಇದು. ಆ್ಯಕ್ಚುಲಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ನಾನು ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆ ಅದನ್ನು ಬರ್ತಿರ್ತೀನಿ. 5n - n² ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. 5 ಅಂಕಕ್ಕೆ ಅಂತ ಪರಿಗಣಿಸೋದಾದರೆ ಇದು ಅತಿ ಸುಲಭದ ಪ್ರಶ್ನೆ. ಸುಲಭವಾಗಿ 5 ಮಾರ್ಕ್ಸ್ ನಮಗೆ ಬರುತ್ತೆ. ಪರಿಹಾರ ಬರ್ಕೊಳ್ಳೋದಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಅಂದರೆ ಎಸ್ ಎನ್ ಅನ್ನೇ ಕೊಟ್ಟಿದ್ದಾರೆ. ಎಸ್ ಎನ್ ಇಸ್ ಈಕ್ವಲ್ ಟು 5n - n². ಓಕೆನಾ? ಹಾಗಾಗಿ ಸಮಾಂತರ ಶ್ರೇಣಿ ಬರೀರಿ ಅಂದರೆ ನನಗೆ ಮೊದಲನೇ ಪದ ಈಸಿಯಾಗಿ ಗೊತ್ತಾಗುತ್ತೆ. S1 ಅಂತ ಕರೆದ್ರೆ S1 ಇಸ್ ಈಕ್ವಲ್ ಟು 5 × 1 - 1². 5 1 5 -1 5ರ ಬಂದು ಹೋದರೆ 4. S1 ಏನಾಗಿರುತ್ತೆ ಅಂದರೆ ಯೂಶ್ವಲ್ ಆಗಿ ಅದು A1 ಕೂಡ ಆಗಿರುತ್ತೆ. ಅಂದರೆ A1 ಮೊದಲನೇ ಪದನೂ ಅದೇ ಆಗಿರುತ್ತೆ. ಸೊ ಮೊದಲನೇ ಪದ ಸಿಕ್ಕೋಯ್ತು ನನಗೆ. n ಜಾಗಕ್ಕೆ ಏನು ಹಾಕೊಂಡಾಗ n ಜಾಗಕ್ಕೆ 1 ಹಾಕೊಂಡಾಗ ಮೊದಲನೇ ಪದ ಸಿಕ್ಕೋಯ್ತು. ಹಂಗಂತ n ಜಾಗಕ್ಕೆ 2 ಹಾಕೊಂಡ್ರೆ ನನಗೆ ಮೊದಲನೇ ಪದ ಸಿಗಲ್ಲ, 2 ಪದಗಳ ಮೊತ್ತ ಸಿಗುತ್ತೆ. ಬರ್ಕೊಳಕ್ಕೆ ಟೈಮ್ ಕೊಡ್ತೀನಿ, ತೊಂದರೆ ಇಲ್ಲ. ನೆಕ್ಸ್ಟ್ ಇಲ್ಲಿ n ಜಾಗಕ್ಕೆ ಏನು ಮಾಡೋಣ, 2 S2 ಇಸ್ ಈಕ್ವಲ್ ಟು 5 × 2 - 2² ಅಂದರೆ 5 2 - 4. S2 ಇಸ್ ಈಕ್ವಲ್ ಟು 4 ಹೋದರೆ 6. ಓಕೆನಾ? ಆದರೆ ನೆನಪಿರಲಿ, ಅದು 2ನೇ ಪದ ಅಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. 2ನೇ ಪದ ಬೇಕು ಅಂದರೆ ನೀನು ಏನು ಮಾಡಬೇಕು, ಒಂದು ಸೂತ್ರ ಗೊತ್ತಿದೆ ನಿನಗೆ, AN ಇಸ್ ಈಕ್ವಲ್ ಟು SN - SN - 1 ಅಂತ. ಆದರೆ ಹಿಂಗೆ ನೇರವಾಗಿ ಹೇಳೋದಾದರೆ ಇದನ್ನು S2 - S1 ಮಾಡಿದರೆ ಅರ್ಥ ಆಗ್ತಿದೆಯಾ? ನನಗೇನು ಸಿಗುತ್ತೆ, A2 ಸಿಗುತ್ತೆ. S2 ಎಷ್ಟಪ್ಪ 6 - S1 ಎಷ್ಟಪ್ಪ 4. ಅಲ್ಲಿಗೆ 2ನೇ ಪದ ಸಿಕ್ಕೋಯ್ತು. ಈ 6 ಹಾಕೋದ್ರೆ 2. ಸೊ ಇದು 2ನೇ ಪದ. ಮೊದಲನೇ ಪದ 4, 2ನೇ ಪದ 2. ಸಾಕು, 2 ಸಿಕ್ಬಿಟ್ರೆ ಇನ್ನು ಉಳಿಕೆ ಸಮಾಂತರ ಶ್ರೇಣಿ ನಾವು ಬರಿಬೋದು. ಇದನ್ನು ಬರ್ಕ ಮುಂದಕ್ಕೆ ಟೈಮ್ ಕೊಡ್ತೀನಿ ನಿಮಗೆ. ಸಮಾಂತರ ಶ್ರೇಣಿ ಬರೀ ಮುಂದುವರೆದು ಲೆಕ್ಕನ ಸಮಾಂತರ ಶ್ರೇಣಿ ಬರೆಯೋಣ. 2 ಪದ ಗೊತ್ತಿದ್ರೆ ಸಾಕು, ನಾನು ಸಮಾಂತರ ಶ್ರೇಣಿ ಬರಿಬೋದು. ಹೇಗೆ ನಿನ್ಗೆ ಗೊತ್ತಾಗುತ್ತೆ ಸಮಾಂತರ ಶ್ರೇಣಿ ಬರೆಯೋದಾದ್ರೆ? ನೋಡಿದ್ರೆ 4, ಮೊದಲನೇ ಪದ 4, 2ನೇ ಪದ 2. ಅಂದರೆ ಇದು ಇಳಿಕೆ ಕ್ರಮದ ಶ್ರೇಣಿ. 2 ಕಡಿಮೆ ಆಗುತ್ತೆ. ಹಾಗಾದರೆ 3ನೇ ಪದ ನೀವೇ ಹೇಳ್ತೀರಾ? 0. ವೆರಿ ಗುಡ್. 3ನೇ ಪದ ನೀವೇ ಹೇಳಿರಿ. 4 2 0 ಆಮೇಲೆ -2. ವೆರಿ ಗುಡ್. -4 ಹೀಗೆ ಮುಂದುವರಿಯುತ್ತೆ. ಅರ್ಥ ಆಯ್ತಾ? ಅವರು ಕೇಳಿದ ಸಮಾಂತರ ಶ್ರೇಣಿಯನ್ನು ಕಂಡಿಡ್ವಿ. ಈಗ ಇದೇ ಶ್ರೇಣಿಗೆ ಅವ್ರು ಏನು ಕೇಳ್ತಾರೆ,
21ನೇ ಪದ ಕಂಡಿದ್ದೀವಿ. A 21. ಸಾಮಾನ್ಯ ರೂಪ ಬರ್ಕೊಂಡು ನೇರವಾಗಿ ಬರೆಯಂಗಿದ್ರೆ ನೇರವಾಗಿ ಬರೀರಿ. ಇದು 5 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಾನು ಹೆಚ್ಚು ಸಮಯ ಉಳಿಸ್ಬೇಕಾದ್ರೆ ನೇರವಾಗೇ ಬರೀರಿ. ಓಕೆನಾ? A 21 ಅಂದರೆ ಅದು ಸಾಮಾನ್ಯ ರೂಪ A + 20 D. ಇಲ್ಲಿ ಬರ್ಕ A ಅಂದ್ರೆ ಏನು, D ಅಂದ್ರೆ ಏನು ಬರ್ಕೋಬೇಕು. A ಅಂದ್ರೆ ಏನು, ಮೊದಲ ಪದ ಹೇಳ್ಬೇಕು 4. D ಅಂದ್ರೆ ಏನು, D ಅಂದ್ರೆ ಏನು -2. ಯಾಕಂದ್ರೆ ಇಳಿಕೆ ಕ್ರಮದಲ್ಲಿದ್ದಾಗ ನಾನು ಹೇಳಿದ್ದೀನಿ, ಮತ್ತೆ ಮತ್ತೆ ಮಾಡ್ಕೊಂತ ಕೂತ್ಕೋಬಾರ್ದು. A2 - A1 ಎಲ್ಲ ಟೈಮ್ ಆಗ್ತದೆ. ಇಳಿಕೆ ಕ್ರಮದಲ್ಲಿದ್ದರೆ ಮೈನಸ್, ಏರಿಕೆ ಕ್ರಮದಲ್ಲಿದ್ದರೆ ಪ್ಲಸ್. ಈಗ ಅದನ್ನು ಹಾಕೋದಷ್ಟೇ. 21 ಪದ ಸಿಕ್ಕೋದು. ಸೊ A ಅಂದರೆ 4 + 20 × D ಅಂದರೆ -2. 4 22 40 -40. ಅಲ್ಲಿ 40 ಹಾಕಿದ್ರೆ -30. ದೊಡ್ಡ ಸಂಖ್ಯೆ ಚಿಹ್ನೆ ಇರುತ್ತೆ. 21ನೇ ಪದ ಸಿಕ್ಕೋಯ್ತು. 21ನೇ ಪದ ಸಿಕ್ಕೋಯ್ತು. ಹೌದಾ? ಅಲ್ಲಿಗೆ ಅವ್ರು ಹೇಳಿದ್ದು 2ನೇ ಪ್ರಶ್ನೆನೂ ಕಂಡಿದ್ದಾರೆ. ಇನ್ನೊಂದು ಪ್ರಶ್ನೆ ಅಷ್ಟೇ ಅವ್ರು ಹೇಳಿದ್ರು. ಈ 5 ಅಂಕದ ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳು ಅಡಗಿದ್ರು. ಶ್ರೇಣಿ ಕಂಡಿಡಿದ್ರೆ ಕಂಡಿಡಿದ್ರು, 21ನೇ ಪದ ಕಂಡಿಡಿದ್ರೆ ಅಂದರೆ ಕಂಡಿಡಿದ್ರು. ಓಕೆನಾ? ಈಗ ಮೊದಲ 21 ಪದಗಳ ಮೊತ್ತ. ನೀನು ಮತ್ತೆ ಸಂಬಂಧ SN ಮೊತ್ತದ್ದೇನು ಬೇಕಾಗಿಲ್ಲ. ಮೊದಲ ಪದ ಗೊತ್ತು, ಕೊನೆಯ ಪದ ಗೊತ್ತು ಅಂದರೆ ಅದೇ ಸೂತ್ರವನ್ನು ಹಾಕ್ಬೋದು. ಓಕೆ, ಇದು ನಡೆಸ್ಲಾ? ಮುಂದಕ್ಕೆ ಬರ್ಕೊಂಡಿದ್ದೀರಲ್ವಾ? ಮುಂದಕ್ಕೆ ನೋಡೋದು. ಸೊ ಮೊದಲ ಪದ ಹಾಗೂ ಕೊನೆಯ ಪದ ಗೊತ್ತಿದ್ದಾಗ SN = n/2 × A + AN. ಮೊದಲ ಮತ್ತು ಕೊನೆಯ. ಸೊ S 21 ಪದಗಳ ಮೊತ್ತ ಅಲ್ವಾ? 21/2 × A ಅಂದರೆ ಲೆಕ್ಕ ಬರ್ಕೊಂಡಿದ್ದೀರ ನೋಡಿ, ಹೇಳಿ ಬೇಗ. 4. A ಅಂದರೆ 4 ಪ್ಲಸ್ AN ಅಂದರೆ ಏನಂದ್ರೆ ಈಗಿನ ಕಂಡಿಡಿದ್ರಿ -36. ಆವರಣದಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಬೇಕಿದ್ರೆ ಮಾಡೋಣ. 21/2 × 4 ಪ್ಲಸ್ × -30. ಓಕೆನಾ? ನೆಕ್ಸ್ಟ್ 21/2 × ನೋಡಿದ 36 ಹಾಕಿದ್ರೆ 32 -32. ದೊಡ್ಡ ಸಂಖ್ಯೆ ಚಿಹ್ನೆ ಇರ್ತೀವಿ. 2ರಿಂದ 32 ಭಾಗ 2 ಅಂದರೆ 2. ಇದೆಂತ 16 -16 ಆಗಿರುತ್ತೆ ನೆನಪಿರಲಿ. ಅಲ್ಲಿ 21 -16 ಗುಣಿಸು, ಅದೇ 21 ಪದಗಳ ಮೊತ್ತ ಆಗಿದೆ. ಬೇಗ ಮಾಡಿ. ಸೊ ಅಂತಿಮ ಸರಿಯಾದ ಉತ್ತರ ಅಂತಿಮವಾಗಿ ಹೇಳಿದ್ದು ನೀವೇ ಹೇಳ್ತಾ ಇರೋದು -336. ಇದು 21 ಪದಗಳ ಮೊತ್ತ. ಓಕೆನಪ್ಪ? ಬೇರೆಯವರು ಮಾಡಿದರೆ ಕನ್ಫರ್ಮ್ ಮಾಡಿದರೆ ವೆರಿಫೈ ಮಾಡಿದರೆ ತಾಳೆ ಇದೆಯಾ? ಓಕೆ. ಇಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಎಲ್ಲ ರೀತಿಯ ಪ್ರಶ್ನೆ 1 ಅಂಕ 2 ಅಂಕ 3 ಅಂಕ 4 ಅಂಕ 5 ಅಂಕ ಅಷ್ಟನ್ನು ಬಿಡಿಸೋದು ಹೇಳ್ಕೊಡ್ತೀನಿ. ನೀವು ಇನ್ನು ಮುಂದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ನೀವು ಸ್ವತಃ ಮನೇಲಿ ಬಿಡಿಸ್ಬೇಕು. ಮಾದರಿ ಪ್ರಶ್ನೆ ಪತ್ರಿಕೆ 4 ಪ್ರಯತ್ನ ಪಡ್ತೀರಲ್ವಾ? ಓಕೆ, ಥ್ಯಾಂಕ್ ಯು.